ಅರುಳು ಹುರಿದಂತಿರಬೇಕು. ನುಡಿದರೆ ತೈಲಧಾರೆ ಹರಿದಂತಿರಬೇಕು. ನುಡಿದರೆ ಜೇನು ಸವಿದಂತಿರಬೇಕು. ನೇರ ನುಡಿದರೆ ಸಾಸಿವೆ ಸಿಡಿದಂತಿರಬೇಕು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನೋಡಿದ್ರಲ್ಲ ಹೇಗೆ ನಾವು ಮಾತಾಡಬೇಕು ಅನ್ನೋದು, ಹಾಗೆ ಇವತ್ತು ನಾವು ಹೇಗೆ ಅಡುಗೆ ಮಾಡಬೇಕು ಅಂತಲೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ನಲ್ಲಿ ಪುದೀನಾ ಬರ್ಗರ್, ಅಮ್ಮನ ಕೈ ರುಚಿಯಲ್ಲಿ ಡ್ರೈ ಜಾಮೂನ್, ಆರೋಗ್ಯಕರ ಅಡುಗೆಯಲ್ಲಿ ಮೊಳಕೆ ಕಾಳು ಜ್ಯೂಸ್, ದಿಢೀರ್ ಅಡುಗೆಯಲ್ಲಿ ಐಸ್ ಕ್ರೀಮ್ ಶಾವ್ಗೆ ಸಲಾಡ್, ಕಲ್ಯಾಣ ಅಡುಗೆಯಲ್ಲಿ ಸೋರೆಕಾಯಿ ವಡೆ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ನಲ್ಲಿ ಪುದೀನಾ ಪಾವ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಪಾವು ಅಂದ ತಕ್ಷಣ ಎಲ್ಲರಿಗೂ ಪಾವ್ ಭಾಜಿ, ಆಲೂ ಪಾವ್, ಬಟರ್ ಪಾವ್ ಈ ಥರದ್ದೆಲ್ಲ ನೆನಪಾಗುತ್ತೆ. ಹಾಗೆಯೇ ಇವತ್ತು ನಾನು ಸಂಡೇ ಮಾಡುವಂಥ ಅಡುಗೆನ ಶುಕ್ರವಾರ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನಿವತ್ತು ಸ್ಪೆಷಲ್ ಆಗಿರುವಂಥ ಅಡುಗೆನ ತೊಗೊಂಡು ಬಂದಿರೋದು. ಇನ್ನು ಪುದೀನ ಪಾವ್ ಮಾಡೋದ್ರಿಂದ ಒಂದು ಲಾಭ ಇದೆ. ಏನಂದರೆ ಪುದೀನ ಅಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ, ಹಾಗೆ ತಿಂದಿರೋ ಅಂಥದ್ದು ಜೀರ್ಣ ಕೂಡ ಆಗುತ್ತೆ. ಬನ್ನಿ ಹಾಗಾದರೆ ಸ್ಪೆಷಲ್ ಆಗಿ ಈ ಸಂಡೇ ಬ್ರೇಕ್ಫಾಸ್ಟ್ ಮಾಡೋಣ, ಪುದೀನ ಪಾವ್. ಸೊ ಇದಕ್ಕೇನು ಪದಾರ್ಥ ಬೇಕು ಅಂತ ನೋಡೋಣ. ಪುದೀನಾ ಪೇಸ್ಟ್, ಆಲೂಗಡ್ಡೆ, ಈರುಳ್ಳಿ, ಗರಂ ಮಸಾಲ, ಕೊತ್ತಂಬರಿ, ಎಣ್ಣೆ, ಬನ್, ಮೆಣಸಿನಕಾಯಿ ಪೇಸ್ಟ್, ಬೆಣ್ಣೆ, ಶಾವಿಗೆ, ಜೀರಿಗೆ ಪುಡಿ, ಅರಿಶಿನ, ಸೌತೆಕಾಯಿ, ಉಪ್ಪು. ನೋಡಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಏನು ಮಾಡಬೇಕು ಅಂದರೆ ಗ್ಯಾಸ್ ಆನ್ ಮಾಡಬೇಕು. ಪ್ಯಾನ್ಗೆ ಬೆಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ. ಸಂಡೇ ಬಂತು ಅಂದರೆ ಅದ್ರ ಜೊತೆಗೆ ಹೊಸ ರೆಸಿಪಿನೂ ಬರ್ಬೇಕು ನಿಮ್ಮ ಮನೆಗೆ. ಅದಕ್ಕೆ ನಾನು ಫ್ರೈಡೇನೆ ಮುಂಚಿತವಾಗಿ ನಿಮ್ಮ ಮನೆಗೆ ರೆಸಿಪಿ ಕಳಿಸ್ತಾ ಇದ್ದೀನಿ. ಯಾಕಂದರೆ ಹೆಣ್ಮಕ್ಳಿಗೆ ತುಂಬ ಜನ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಅಪರೂಪಕ್ಕೆ ವಾರ ಒಂದಿನಾದ್ರೂ ಮನೇಲಿ ಇರಬೇಕು ಅಂತ ಆಸೆ ಪಡ್ತಾರೆ. ಅವತ್ತು ಕೂಡ ಅವ್ರಿಗೆ ಫ್ರೀ ಆಗಿರೋಕ್ಕಾಗಲ್ಲ. ಮನೇಲಿರೋವಂಥವ್ರಿಗೆಲ್ಲ ರುಚಿ ರುಚಿಗೆ ಅಡುಗೆ ಮಾಡಿ ಹಾಕಬೇಕಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ನೈಟ್ ಡಿನ್ನರ್ವರೆಗೂ ಏನಾದರೂ ಹೊಸ ಥರದ ಅಡುಗೆನೇ ಮಾಡಬೇಕು. ಅದಕ್ಕೆ ಇವತ್ತು ನಾನು ನಿಮಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇರೋದು. ಫಸ್ಟು ನೀವು ಮೆಣಸಿನ್ಕಾಯಿ ಹಾಕಬೇಕು ಬೆಣ್ಣೆಗೆ. ಸ್ವಲ್ಪ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಈರುಳ್ಳಿ, ಬೆಣ್ಣೆ ಕರಗ್ತಾ ಇದ್ದ ಹಾಗೆ ಮನಸ್ಸು ಕೂಡ ಕರಗತ್ತೆ ರೀ. ಯಾಕಂದರೆ ಅದ್ರ ವಾಸನೆ ನೋಡಿದ್ರ ಎಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಈ ಥರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈ ಥರದ ಪದಾರ್ಥಗಳು ಹಾಕ್ಬಿಟ್ರಂತೂ ಮುಗ್ದೇ ಹೋಯ್ತು. ನಮ್ಮ ಮನೆಯಲ್ಲಿ ಮಾಡೋ ಅಂಥ ಅಡುಗೆ ಆ ಕಡೆ ಕ್ರಾಸ್ನಲ್ಲಿರೋಂಥ ಮನೆಯವ್ರಿಗೆ ಕೂಡ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಗಮ್ ಅಂತ ಇರುತ್ತೆ. ಈಗ ನಾನು ಇದಕ್ಕೆ ಪುದೀನ ಹಾಕ್ತಾ ಇದ್ದೀನಿ. ಪೇಸ್ಟ್ ಮಾಡಿದ್ದೀನಿ. ಸ್ವಲ್ಪ ಜೀರಿಗೆ ಪೌಡ್ರು, ಗರಂ ಮಸಾಲೆ, ಹಾಗೆ ಒಂಚೂರು ಅರಿಶಿನ ಪುಡಿ ಕೂಡ. ಈಗ ನಾನು ಆಲೂಗಡ್ಡೆ ಬೇಯಿಸ್ಬಿಟ್ಟು ತುರಿದು ತೊಗೊಂಡಿರುವಂಥದ್ದು ಹಾಕಿರೋದು ಒಂದು 3 ಸ್ಪೂನಷ್ಟು. ದೊಡ್ಡ ದೊಡ್ಡ ರೆಸ್ಟೋರೆಂಟ್ನಲ್ಲೆಲ್ಲ ಈ ಥರದ್ದೆಲ್ಲ ಐಟಮ್ಸ್ಗೆ ಎಷ್ಟು ರೇಟ್ ಗೊತ್ತಾ? ಭಾಳ ಕಾಸ್ಟ್ಲಿ ಇದೆ ಅಲ್ವಾ? ಸೊ ಅದಕ್ಕೆ ಮನೆಯಲ್ಲೇ ನೀವು ಈ ಥರ ಮಾಡೋದನ್ನು ಕಲಿತಿದ್ರೆ ತುಂಬ ಅನುಕೂಲ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ. ಈಗ ಹಾಕ್ತಾ ಇರೋದು
ಬೇಯಿಸಿರೋಂಥ ಶಾವಿಗೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ನೆಕ್ಸ್ಟು ಬನ್ ತೊಗೊಂಡಿದ್ದೀನಿ, ಇದನ್ನು ಕಟ್ ಮಾಡಬೇಕು. ಫಸ್ಟು ಬನ್ನಿಗೆ ಚಿಲ್ಲಿ ಸಾಸ್ ಹಾಕಿ, ನೆಕ್ಸ್ಟು ಟೊಮೆಟೊ ಸ್ಲೈಸ್, ಒಂದು ಈರುಳ್ಳಿ, ಹಾಗೆ ಸೌತೆಕಾಯಿ ಕೂಡ. ಇದೆಲ್ಲ ಇಟ್ಮೇಲೆ ಇದೇ ರೀತಿ ಇನ್ನೊಂದು ಕೂಡ ಮಾಡ್ಕೊಳ್ಳೋಣ. ನೋಡಿದ್ರಾ ಎಷ್ಟು ಡೆಂಟ್ ಆಗಿದೆ ಅಲ್ವಾ ಮಾಡೋದು. ಹಾಗೆ ಈ ಅಡುಗೆನ ನೀವು ಪುಟಾಣಿ ಮಕ್ಕಳಿಗೆ ಮಾಡಿಕೊಟ್ರಂತೂ ತುಂಬ ಇಷ್ಟಪಡ್ತಾರೆ. ಅಲ್ಲೂ ಸಂಡೇ ಮಾಡಿಕೊಟ್ರೆ, ಯಾಕಂದರೆ ಸಂಡೇ ದಿನ ಮಕ್ಕಳು ನಿರೀಕ್ಷೆಯಲ್ಲಿರ್ತಾರೆ, ಇವತ್ತೇನಾದರೂ ಮಮ್ಮಿ ನಮಗೆ ಡಿಫ್ರೆಂಟ್ ಆಗಿರೋಂಥ ಅಡುಗೆ ಮಾಡಿಕೊಡ್ತಾರೆ ಅಂತ. ನೆಕ್ಸ್ಟು ಟೊಮೆಟೊ ಸಾಸ್, ವಾವ್, ನನಗೆ ಇಷ್ಟು ಆಸೆ ಆಗ್ತಾ ಇದೆ ಇದನ್ನು ಯಾವಾಗ ಟೇಸ್ಟ್ ಮಾಡ್ತೀನಿ ಅಂತ. ಮಕ್ಕಳು ನೋಡಿದ್ರಂತೂ ಬಿಡೋದೇ ಇಲ್ಲ. ಏನಕ್ಕಂದರೆ ಸಂಡೇ ದಿನ ಅವರೆಲ್ಲ ಕಾಯ್ತಾ ಇರ್ತಾರೆ, ಅಮ್ಮ ಏನಾದರೂ ನಮಗೆ ಇವತ್ತು ಸ್ಪೆಷಲಾಗಿ ಡಿಫ್ರೆಂಟಾಗಿ ಟೇಸ್ಟಿಯಾಗಿರೋಂಥ ಅಡುಗೆ ಮಾಡಿಕೊಡ್ತಾರೆ ಅಂತ. ಸೊ ಡಿಸಪಾಯಿಂಟ್ ಮಾಡ್ತೀನಿ. ಈ ರೆಸಿಪಿನ ಕಲ್ತ್ಕೊಂಡ್ಬಿಟ್ಟು ನೀವು ಮಾಡಿಕೊಡಿ ಸಂಡೇ ನಿಮ್ಮ ಮಕ್ಕಳಿಗೆ. ಈಗ ನೋಡಿ, ಇದನ್ನು ಇಡಬೇಕು. ಅದಕ್ಕಿಂತ ಮುಂಚೆ ನೋಡಿದ್ರಾ ವೀಕ್ಷಕರೇ, ಸೀಸನ್ ಕುಕಿಂಗ್ನಲ್ಲಿ ಪುದೀನ ಬರ್ಗರ್ ಹೇಗೆ ಮಾಡೋದು ಅಂತ ಖಂಡಿತವಾಗ್ಲೂ ಈ ಸಂಡೇ ನಿಮ್ಮ ಮನೆಯಲ್ಲಿ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಮಾಡುವ ವಿಧಾನ: ಬಾಣಲೆಯಲ್ಲಿ ಬೆಣ್ಣೆ, ಮೆಣಸಿನಕಾಯಿ, ಈರುಳ್ಳಿ, ಪುದೀನ ಪೇಸ್ಟ್, ಜೀರಿಗೆ ಪೌಡರ್, ಗರಂ ಮಸಾಲ, ಅರಿಶಿನ, ತುರಿದು ಬೇಯಿಸಿಕೊಂಡ ಆಲೂಗಡ್ಡೆ, ಬೇಯಿಸಿದ ಶಾವಿಗೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಬನ್ ಅನ್ನು ಕಟ್ ಮಾಡಿಕೊಂಡು ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್ ಅನ್ನು ಹಚ್ಚಿ ಕಟ್ ಮಾಡಿಕೊಂಡ ಈರುಳ್ಳಿ, ಸೌತೆಕಾಯಿ ಸ್ಲೈಸ್ ಅನ್ನು ಇಟ್ಟು ಫ್ರೈ ಮಾಡಿದ ಮಸಾಲೆಯನ್ನು ಹಾಕಿ ಇದನ್ನು ಮುಚ್ಚಿ ಮೇಲೆ ಒಂದು ಚೆರ್ರಿಯನ್ನು ಇಟ್ಟು ಕ್ಲೋಸ್ ಮಾಡಿರಿ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಟೊಮ್ಯಾಟೊ ಸಾಸ್ ಜೊತೆಗೆ ಪುದೀನಾವನ್ನು ತಿನ್ನಲು ಕೊಡಿ.